ವೀರಭದ್ರ ಸ್ವಾಮಿಯ ಅಭಿಮುಖಕ್ಕೆ ಅಂದರೆ ಎದುರು ಭಾಗಕ್ಕೆ ಇರತಕ್ಕಂಥದ್ದು ಚಂಡಿಕೇಶ್ವರ ದೇಗುಲ. ಇದು ಸುಮಾರು 16ನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಅಂತ ಇಲ್ಲಿನ ಶಾಸನಗಳು ಹೇಳ್ತವೆ. ವೈಷ್ಣವ ಧರ್ಮ ಪದ್ಧತಿಯಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ ಅನ್ನುವಂಥದ್ದು ಶಾಸನ ಹೇಳ್ತಕ್ಕಂಥದ್ದು. ಅಂದಹಾಗೆ ಹಂಪೆಯ ಶಿಥಿಲವಾದಂಥ ಎಷ್ಟೋ ದೇಗುಲಗಳಲ್ಲಿ ಈ ಚಂಡಿಕೇಶ್ವರ ದೇಗುಲ ಕೂಡ ಒಂದು. ನೋಡೋಣ ಅದನ್ನು. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹಾಳಾಗಿ ಹಂಪೆಗೆ ಕೊರಗುವ ಮನ ಅಂತ. ಆ ಮಾತು ಎಷ್ಟು ಸತ್ಯ ಅನಿಸುತ್ತೆ ಅಂದರೆ, ಇಲ್ಲಿನ ವಾತಾವರಣವನ್ನು, ಇಲ್ಲಿನ ಶಿಥಿಲ ದೇವಸ್ಥಾನಗಳನ್ನು ನೋಡಿದಾಗ ಎಂಥವನಿಗೂ ಮೈ ಉರಿಯುತ್ತೆ. ಯಾಕೆಂತಂದರೆ ಈ ದೇಗುಲಗಳ ಮೇಲೆ ಆಗಿರುವಂಥ ದಾಳಿ ಇದೆಯಲ್ಲ, ಅದು ಕನ್ನಡಿಗನ ಎದೆಯಲ್ಲಿ ಯಾವತ್ತೂ ಮಾಸದ ನೋವು. ಈ ಚಂಡಿಕೇಶ್ವರನ ದೇಗುಲದಲ್ಲಿ ಇವತ್ತು ವಿರೂಪಗೊಂಡಿರುವ ಈಶ್ವರನನ್ನು ಕಾಣುವ ದೌರ್ಭಾಗ್ಯ ನಮ್ಮದು. ಅಂದಹಾಗೆ ಇಲ್ಲಿಂದ 2-3 ಕಿಲೋಮೀಟರ್ ದೂರದಲ್ಲಿದೆ ನಮ್ಮನ್ನು ಸೆಳೆಯುವ ಸಾಸಿವೆ ಕಾಳು ಗಣಪ. ಇನ್ನು ಈ ಹಂಪೆಯಲ್ಲಿ ಪ್ರಮುಖವಾಗಿ ನಾವು ನೋಡಲೇಬೇಕಾದಂಥ ಮತ್ತೊಂದು ದೇಗುಲ ಅಂತಂದರೆ ಸಾಸಿವೆ ಗಣಪತಿ ವಿಗ್ರಹ. ಇದನ್ನು ಸಾಳ್ವ ವಂಶದ ಇಮ್ಮಡಿ ನರಸಿಂಹನ ನೆನಪಿಗಾಗಿ ತಿರುಪತಿಯ ಮೂಲದ ಒಬ್ಬ ವ್ಯಾಪಾರಿ ಈ ದೇಗುಲವನ್ನು ನಿರ್ಮಿಸಿದ ಅಂತ ಹೇಳ್ತಾರೆ. ಅದರ ಪ್ರತೀಕವಾಗಿ ನಾವಿಲ್ಲಿ ತೆರೆದ ಗಣಪನನ್ನು ನೋಡಬಹುದು. ಈ ಸಾಸಿವೆ ಕಾಳು ಗಣಪನ ಪಕ್ಕದಲ್ಲೇ ಇರೋದು ಕಡಲೆಕಾಳು ಗಣಪ. ಸಾಸಿವೆ ಕಾಳು ಗಣಪನ ದರ್ಶನ ಆದಮೇಲೆ ನಾವು ಮಾಡಬೇಕಾದಂಥದ್ದು ಕಡಲೆಕಾಳು ಗಣಪನ ದರ್ಶನ. ಯಾಕೆ ಈ ಗಣಪತಿಗೆ ಕಡಲೆಕಾಳು ಗಣಪತಿ ಅಂತ ಹೆಸರು ಬಂತು ಗೊತ್ತೇ? ಈ ಗಣಪತಿಯ ಶಿಲೆ ಛಿದ್ರಗೊಂಡ ಮೇಲೆ, ಭಗ್ನವಾದ ಮೇಲೆ ಆ ಗಣಪತಿಯ ಉದರ ಇದೆಯಲ್ಲ, ಅದು ಕಡಲೆಕಾಳಿನ ರೂಪದಲ್ಲಿತ್ತಂತೆ. ಹಾಗಾಗಿ ಅದು ನೋಡಲಿಕ್ಕೆ ಕಡಲೆಕಾಳಿನ ರೂಪದಲ್ಲಿರೋ ಕಾರಣಕ್ಕೆ ಈ ಗಣಪನನ್ನು ಕಡಲೆಕಾಳು ಗಣಪತಿ ಅಂತ ಕರೀತಾರೆ. ಅಂಥ ಗಣಪತಿಯನ್ನು ನಾವೀಗ ದರ್ಶನ ಮಾಡೋಣ. कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् अकिञ्चनातिमार्जनं चिरन्तनोऽतिभाजनं पुरारिपूर्वनन्दनं सुरारिगर्वचर्वणम्. ಇನ್ನು ಈ ಹಂಪೆಯಲ್ಲಿ ಯಾತ್ರಿಕರನ್ನು ಆಕರ್ಷಿಸೋದು ಇಲ್ಲಿರುವ ಬಜಾರುಗಳು, ಅಂದರೆ ವ್ಯಾಪಾರ ಜಗುಲಿಗಳು. ಅದನ್ನು ನೋಡೋಣ. ಇದನ್ನು ಕೃಷ್ಣ ಬಜಾರ್ ಅಂತ ಕರೀತಾರೆ. ಇಂಥ ಹಲವಾರು ಬಜಾರ್ಗಳನ್ನು ಈ ಹಂಪಿ ಸುತ್ತಮುತ್ತಲೂ ನಾವು ಕಾಣಬಹುದು. ಏನು ಈ ಬಜಾರು, ಏನಿದರ ವಿಶೇಷತೆ ಅಂದರೆ, ನಾವು ಇತಿಹಾಸವನ್ನು ಅಧ್ಯಯನ ಮಾಡಿದ ಹಾಗೆ ಕೃಷ್ಣದೇವರಾಯನ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯ ವೈಭವೋಪೇತವಾಗಿ ಮರೀತಾ ಇದ್ದಂಥ ಕಾಲದಲ್ಲಿ ಈ ಬಜಾರಿನ ತುಂಬ ವಜ್ರ, ವೈಢೂರ್ಯ, ಮುತ್ತು, ಹವಳ, ರತ್ನ ಇವುಗಳನ್ನೆಲ್ಲ ಮಾರಾಟ ಮಾಡ್ತಾಯಿದ್ರಂತೆ. ಹಾಗೆ ಬೀದಿಗಳಲ್ಲಿಟ್ಟು ಮಾರಾಟ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ರಲ್ಲ, ಆ ಮಾರುಕಟ್ಟೆಯಲ್ಲಿ ನಾವಿದ್ದೀವಿ ನೋಡಿ. ಈಗ ಈ ಮಂಟಪಗಳನ್ನು ನಾವೇನು ಕಾಣ್ತಾ ಇದ್ದೀವಿ, ಈ ಮಂಟಪಗಳಲ್ಲೆಲ್ಲ ಆಗ ವಜ್ರ, ವೈಢೂರ್ಯ ತುಂಬಿರ್ತಾ ಇತ್ತು. ಇವತ್ತು ನಮ್ಮ ಕಣ್ಣೆದುರಿಗೆ ಇವತ್ತು ಖಾಲಿ ಖಾಲಿ ಮಂಟಪಗಳಾಗಿವೆ. ಇದರ ದರ್ಶನವನ್ನೇ ನಾವೀಗ ಮಾಡಬೇಕು.
ಹಂಪಿಯಲ್ಲಿ ಇನ್ನೊಂದು ಕ್ಷೇತ್ರವನ್ನ ನೋಡೋದು ಬಾಕಿ ಇದೆ. ಅಲ್ಲಿ ಶ್ರೀರಾಮರು ಬಂದಿದ್ರಂತೆ. ಹನುಮಂತ ಶ್ರೀರಾಮನನ್ನ ಭೇಟಿಯಾದಂತಹ ಸ್ಥಳವದು. ಮುಂದಿನ ಸಂಚಿಕೆಯಲ್ಲಿ ಆ ಕ್ಷೇತ್ರದ ದರ್ಶನ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.